ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 21 ಅರಿಯಲೆತ್ನಿಸುವಂತೆ ಬರಿಗಣ್ಣಿಂದ ನೆಲದಾಳದ ನಿಧಿಯನು. ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ಸೋಪಾನ 21. ಅರಿಯಲೆತ್ನಿಸುವಂತೆ ಬರಿಗಣ್ಣಿಂದ ನೆಲದಾಳದ ನಿಧಿಯನು ಸಾಗಿ ವಿಷಯವದು ಒಬ್ಬರಿಂದೊಬ್ಬರಿಗೆ ಬಿದ್ದಿತಲ್ಲಿನ ರಾಣಿ ಮೃಗಾವತಿಯ ಕಿವಿಗೆ ತಿಳಿದು ದಿನನಿತ್ಯವೂ ಮಹಾವೀರ ಸ್ವಾಮಿಯವನು ಆಹಾರಚರ್ಯೆಗೆ ಸುತ್ತಾಡುತ್ತಿಹುದನು. ಕಡುವೇದನೆಯಾಯ್ತವಳ ಮನಕ್ಕೆ ಅಂತೆ ಕಾಯುತ್ತ ಕುಳಿತಳಾರಸಿ ಮೃಗಾವತಿಯೋ ದೊರೆಯ ಆಗಮನಕ್ಕಾಗಿ ವ್ಯಾಕುಲತೆಯಲಿ ಕಾಯುವಂತೆ ಕಾದ ಭುವಿಯ ಮಳೆಗಾಗಿ ಅನಿತರಲಿ ಬರಲಲ್ಲಿಗೆ ದೊರೆ ಶತಾನಿತ್ಕನು ತನ್ನ ಕಾರ್ಯವನು ಮುಗಿಸಿ ಇಂತೆಂದಳ ರಾಣಿ ಆಕ್ಷೇಪಿಸುತ್ತ ಮೆಲುಧನಿಯಲು. ದೊರೆಯೇ, ತೀರ್ಥಂಕರ ಮಹಾವೀರರು ಹಿಡಿದು ಯಾವುದೋ ನಿಯಮವನು ನಿತ್ಯವೂ ಸುತ್ತಾಡುತ್ತಿಹರಿ ನಮ್ಮ ರಾಜಧಾನಿಯಲ್ಲಿ. ಕೆಲವು ಮಾಸಗಳಿಂದಲಿ ಆದರವರ ಅಭಿಗ್ರಹವು ಈಡೇರದೆ ಇರಲು ಇದುವರೆಗೂ ತೆರಳುತ್ತಿಹರು ಹಿಂತಿರುಗಿ. ಬಾಗಿಲಿಗೆ ಬಂದ ಭಾಗ್ಯವು ಹಿಮ್ಮೆರಳುವ ತೆರದಿ ಅಂತಾಗದೆ ಪೂರ್ಣಗೊಂಡರೆ ಅವರ ನಿಯಮವು ಸಾರ್ಥಕಬಹುದೆಮ್ಮ ಜೀವಿತವು. ಪ್ರಭುವೇ ನೀವಾದರೂ ಸಾಮ್ರಾಟ ಶ್ರೇಷ್ಠರು, ನಿಮಗಿಂತು ಬೃಹತ್ ಸಾಮ್ರಾಜ್ಯವು ಅಂತೆ ಕುಶಲ ಮಂತ್ರಿ ಮಹೋದಯರು ಮತ್ತ ಗುಪ್ತಚರ ಇಲಾಖೆಯು ಇಂತಿರಲು ಸಮರ್ಥರಲ್ಲವೇನವರು ತಿಳಿಯಲ ಮುನಿಯ ನಿಯಮವನು. ಸಂತೈಸಿದನಾ ದೊರೆಯು ರಾಣಿಯನು ಹರ್ಷಮಿಶ್ರಿತದನಿಯಲಿ. ಸೋಪಾನ 21ರಲ್ಲಿ ಮಹಾವೀರ ಮುನಿಗೆ 4 ಮಾಸ 5 ಮಾಸ ಆಗಿದೆ. ಅವರು ಕೋರಿಕೊಂಡು ದಿನನಿತ್ಯವೂ ಕೂಡ ಹೋಗ್ತಾ ಇದ್ದಾರೆ, ಆಹಾರದಾನ ಆಗಿಲ್ಲ. ಹೀಗೆ ಅದು ಮಾತು ಒಬ್ಬರಿಂದ ಒಬ್ಬರಿಗೆ ಬಿದ್ದು ಅಲ್ಲಿಯ ಮಹಾರಾಣಿ ಮೃಗಾವತಿಯ ಕಿವಿಗೆ ಕೂಡ ಬೀಳುತ್ತೆ. ಆಗ ತೀರ್ಥಂಕರರಾಗುವ ಮಹಾವೀರ ಸ್ವಾಮಿಯ ಆ ಮುನಿ ಪಾಪ ಆಹಾರಚರ್ಯಕ್ಕಾಗಿ 4-5 ತಿಂಗಳಿಂದ ಸುತ್ತಾಡ್ತಾ ಇದ್ದಾರಲ್ಲ ಅಂಥೇಳಿ ತನ್ನ ಪತಿ ಬರುವಿಕೆಗಾಗಿ ಆಕೆ ವ್ಯಾಕುಲದಿಂದ ಕಾಯ್ತಾ ಇದ್ದಾಳಂತೆ. ಭುವಿ ಹೇಗೆ ಮಳೆ ಕಾಯುತ್ತೋ ಹಾಗೆ. ಆಗ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮಹಾರಾಜನಾದಂಥ ಶತಾನಿಕ ಅವಳ ಅಂತಃಪುರಕ್ಕೆ ಬಂದಾಗ ರಾಣಿ ಆಕ್ಷೇಪ ಮಾಡ್ತಾಳಂತೆ, ದೊರೆಯೇ, ತೀರ್ಥಂಕರರಾಗುವ ಮಹಾವೀರ ಮುನಿ ಯಾವುದೋ ನಿಯಮವನ್ನು ಇಟ್ಕೊಂಡ್ಬಿಟ್ಟಿದ್ದಾರಂತೆ. ನಿತ್ಯವೂ ಕೂಡ ಆಹಾರಕ್ಕೆ ಅಂತ ಬರ್ತಾರೆ, ಆದರೆ ಅವರ ಅಭಿಗ್ರಹ ಅದು ಗೊತ್ತಾಗದೆ ಅವ್ರೇನು ಕೋರ್ಕೊಂಡಿದ್ರು ಮತ್ತೆ ಅವರು ಹೊರಳಿ ಹೋಗ್ತಾ ಇದ್ದಾರೆ. ಪ್ರಭು, ನೀವು ಸಾಮ್ರಾಟ ಶ್ರೇಷ್ಠರಾಗಿದ್ದೀರಿ ನೀವು, ಆಯಿತಾ? ಅವರಿಗೆ ಆಹಾರ ದಾನವನ್ನು ಮಾಡಿದರೆ ನಮ್ಮ ರಾಜ್ಯದ ಜನರ ಮತ್ತು ನಮ್ಮ ಜೀವನ ಸಾರ್ಥಕ ಆಗೋಗುತ್ತೆ. ನೀವು ಸಾಮ್ರಾಟ ಶ್ರೇಷ್ಠರು, ಬೃಹತ್ ಸಾಮ್ರಾಜ್ಯ ನಿಮ್ಮದು. ನಿಮ್ಮ ಹತ್ರ ಬುದ್ಧಿವಂತರಾದ ಮಂತ್ರಿ ಇದ್ದಾರೆ, ಗುಪ್ತಚರರಿದ್ದಾರೆ, ಇವರೆಲ್ಲ ಇದ್ದರೂ ಕೂಡ ಆ ಮಹಾವೀರ ಮುನಿ ನೀವು ಏನು ಅಂತ ನೀವು ತಿಳ್ಕೊಂಡಿಲ್ವಲ್ಲ ಅಂತ ಹೇಳಿದಾಗ ದೊರೆ ರಾಣಿಯನ್ನು ಹರ್ಷಮಿಶ್ರಿತ ದನಿಯಲ್ಲಿ ಸಮಾಧಾನವನ್ನು ಮಾಡ್ತಾರಂತೆ.